ಹಾಗೆ 100ರಲ್ಲಿ ಕೇವಲ 50-60 ಜನ ಮಾತ್ರ ಮತದಾನ ಮಾಡ್ತಾ ಇದ್ದಾರೆ. ಉಳಿದ 40-50 ಮಂದಿ 100ಕ್ಕೆ ಮತದಾನದ ಮೇಲೆ ನಿರುತ್ಸಾಹ ಬಂದುಬಿಟ್ಟಿದೆ. ಈ ನಿರುತ್ಸಾಹ ಕಾರಣ ಏನು? ಆ ಕಾರಣಗಳ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರೆ ಇದು ನಮ್ಮ ಪ್ರಜಾಪ್ರಭುತ್ವ ಮುಂದೊಂದು ದಿನ ಏನು ಈ ಚುನಾವಣೆಗಳಿಗೆ ನಿಲ್ತಾರೆ ಅಭ್ಯರ್ಥಿಗಳು, ಅವರ ಮೇಲೆ ನಿರುತ್ಸಾಹ ಬಂದು ಮತ ಹಾಕುವ ಒಂದು ಪ್ರಕ್ರಿಯೆನೇ ಜನರಿಗೆ ಬೇಸತ್ತು ಹೋಗುತ್ತಿದೆ. ಇದಕ್ಕೆ ಕಾರಣ ಏನಂದರೆ ದೇಶದಲ್ಲಿನ ಸಮಸ್ಯೆಗಳು ಸುಮಾರು 25 ಸಮಸ್ಯೆಗಳು ಇಡೀ ದೇಶದಲ್ಲಿ ಪರಿಷ್ಕಾರ ಮಾಡೋಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆಗಳಿದೆ. ಆ 25 ಸಮಸ್ಯೆಗಳಲ್ಲಿ ಕೆಲವನ್ನು ಮಾತ್ರ ಈ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಸುಧಾರಣೆ ಮಾಡಬಹುದು. ಆದರೆ ಸಂಪೂರ್ಣವಾಗಿ ದೇಶದಲ್ಲಿನ ಜನರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಲಿಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಒಂದು ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ರಾಜಕಾರಣಿಗಳು 100% ಪ್ರಯತ್ನ ಮಾಡ್ತಾ ಇಲ್ಲ. ಅದರ ಜೊತೆಗೆ ಏನು ಈ ನಮ್ಮ ದೇಶದ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹ 100ಕ್ಕೆ 5% ಕೆಲಸ ಮಾಡ್ತಾರೆ ಹೊರತು ಇನ್ನು 95% ಸಮಸ್ಯೆಗಳಲ್ಲಿ ಇದ್ದಾರೆ ಜನರು ನಮ್ಮ ದೇಶದಲ್ಲಿ. ಯಾವಾಗ ಈ ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಅವ್ರನ್ನ ಸಂಪೂರ್ಣವಾಗಿ ಚೈತನ್ಯಗೊಳಿಸಿದ್ರೆ ಮಾತ್ರ ಅವರು ಮತಗಳ ಹಾಕಲಿಕ್ಕೆ ಸಂಪೂರ್ಣವಾಗಿ ಬರ್ತಾರೆ. ಮತ್ತೆ ಅವರಿಗೆ ಈ ನಿರುತ್ಸಾಹವನ್ನು ನಾವು ಹೋಗಲಾಡಿಸಿ ಸರ್ಕಾರಗಳು ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಚೈತನ್ಯಗೊಳಿಸಬೇಕು, ಜಾಗೃತಿಗೊಳಿಸಬೇಕು. ನಾವು ಮತ ಹಾಕಿ ಒಂದು ಮತದಾನದ ಒಂದು ದಿನವನ್ನು ಹಬ್ಬವನ್ನಾಗಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ದಿನ ಇವತ್ತು. ಇಡೀ ಪ್ರಜಾಪ್ರಭುತ್ವ ಉಳಿವಿಗಾಗಿ ಈ ದೇಶದಲ್ಲಿ ಮತದಾರರ ದಿನಾಚರಣೆ ಅಂದರೆ ಇಡೀ ದೇಶದಲ್ಲಿ 80-90 ಜನರಿಗೆ ಅದರ ಅರಿವೇ ಇಲ್ಲ. ನಾವು ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ಒಳ್ಳೆ ವ್ಯವಸ್ಥೆ. ಇದು ಬೇರೆ ರಾಜರ ಪದ್ಧತಿ ಮತ್ತೆ ಕಮ್ಯುನಿಸ್ಟ್ ದೇಶಗಳು ಅವುಗಳಲ್ಲೆಲ್ಲ ಸುಮಾರು ಜನ ಕಷ್ಟಗಳಿದ್ದಾರೆ. ಬಹಳಷ್ಟು ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಈ ಸಮಾಜದಲ್ಲಿ ಒಳ್ಳೆಯ ವ್ಯವಸ್ಥೆ ಇದು. ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ನಮ್ಗನ್ನಿಸ್ತಾ ಇದೆ. ಅದನ್ನು ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ಈ ಕ್ಯಾಸಂಬಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಜನರಿಗೆ ಅರಿವು ಮೂಡಿಸಬೇಕಾಗಿರ್ತಕ್ಕಂಥ ಒಂದು ಕೆಲಸ ಇದೆ. ಎಷ್ಟೋ ಜನ ಇನ್ನೂ ಅನಕ್ಷರಸ್ಥರಿದ್ದಾರೆ, ಬಡತನ ಇದೆ, ಭಯೋತ್ಪಾದನೆ ಇದೆ, ನಾನಾ ವಿಧಗಳಲ್ಲಿ ಸಂಕಷ್ಟಗಳು, ಬಾಲ್ಯ ವಿವಾಹ, ಬಾಲ್ಯ ಈ ಥರ ನಾನಾ ಸಮಸ್ಯೆಗಳಿದೆ. ಆದ್ದರಿಂದ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಕೊಳ್ಳಬೇಕಾದ್ರೆ ನಾವು ಇಡೀ ಮತದಾರರು 100ಕ್ಕೆ 100 ಪಾಲು ಬಂದು ಮತ ಹಾಕಬೇಕು. ನಾವು ಬೆಂಗಳೂರಲ್ಲಿದ್ದೀನಿ, ಇನ್ನೊಂದು ಕೆಲಸದಲ್ಲಿದ್ದೀನಿ, ಇವತ್ತು ₹100 ಸಂಪಾದನೆ ಬೇಕು, ಇದೆಲ್ಲ ಮುಖ್ಯ. ಮತದಾನ ನಮ್ಮ ಹಕ್ಕು. ನಾವು ಯಾರಿಗಾದರೂ ಓಟು ಹಾಕಲೇಬೇಕು. ಹಾಕಿದಾಗ ಮಾತ್ರ ಈ ದೇಶದಲ್ಲಿ ಒಂದು ಬೆಳವಣಿಗೆ ಮತ್ತು ಮಾರ್ಪಾಡನ್ನು ತರಬೇಕಾಗಿರತಕ್ಕಂಥ ಒಂದು ಅವಶ್ಯಕತೆ ಈ ಕಾಲಘಟ್ಟದಲ್ಲಿ ಬಂದಿರೋದ್ರಿಂದ ಪ್ರತಿಯೊಬ್ಬರೂ ಬಂದು ಏನು ಚುನಾವಣೆಗಳು ಬರ್ತವೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಯಾವುದೇ ಪಂಚಾಯಿತಿ ಆಗಲಿ, ಜಿಲ್ಲಾ ಮಟ್ಟದ ಹಾಗೂ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ, ಈ ರೀತಿ ನಾನಾ ಚುನಾವಣೆಗಳು ಬಂದಾಗ ಯಾವುದೇ ಚುನಾವಣೆಯಲ್ಲಿ ಒಂದು ಮತವೂ ಸಹ 100ಕ್ಕೆ 100 ಪಾಲು ಜನ ಬಂದು ತಪ್ಪದೇ ಮತ ಹಾಕಬೇಕು. ಆವಾಗ ಮಾತ್ರ ನಾವು
ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈಗ ಎಲ್ಲ ಕಳ್ಳರು, ಮೋಸಗಾರರು, ರೌಡಿಗಳು, ಗೂಂಡಾಗಳು ಈ ರೀತಿ ನಾನಾ ದೌರ್ಜನ್ಯಗಳನ್ನು ಮಾಡಿ ಅವರ ಹಣಬಲದಿಂದ, ಅವರ ತೋಳ್ಬಲದಿಂದ ಅಭ್ಯರ್ಥಿಗಳು ಬಂದು ಚುನಾವಣೆಯಲ್ಲಿ ನಿಂತು ಚುನಾವಣೆ ಗೆದ್ದು ನಮ್ಮನ್ನು ಇಡೀ 5 ವರ್ಷ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೀವು ಅವಕಾಶ ಕೊಡಬೇಡಿ. ಇದರಲ್ಲಿ ಪ್ರತಿ ಚುನಾವಣೆಯಲ್ಲಿ ಕೂಡ ಜನರನ್ನು ಬೇರೆ ಬೇರೆ ಗುಂಪುಗಳನ್ನು ಮಾಡಿ ಅವರು ಒಬ್ಬರಿಗೊಬ್ಬರನ್ನು ಜಗಳವಿಟ್ಟು ಅವರು ತಮ್ಮ ಬೇಳೆ ಬೇಯಿಸಿಕೊಂಡು ಅವರು ಗೆದ್ದು ಬಂದು ಇಡೀ ದೇಶವನ್ನು ನಾಶ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸಂವಿಧಾನ ನಮಗೆ ದೊಡ್ಡ ಹಕ್ಕು ಕೊಟ್ಟಿರೋದೇನೆಂದರೆ ಮತ. ಒಂದು ಮತದಿಂದ ಇಡೀ ದೇಶದ ಬದಲಾವಣೆ ಮಾಡಬಹುದು. ಒಂದೇ ಒಂದು ಮತ, ಅಷ್ಟು ಅದಕ್ಕೆ ಪವರ್ ಇದೆ, ಅದಕ್ಕೆ ಬಲ ಇದೆ. ಆ ಬಲನ ನಾವು ಸಂಪೂರ್ಣವಾಗಿ ಬಳಸ್ಕೋಬೇಕು. ಬಳಸ್ಕೊಂಡಾಗ ಮಾತ್ರ ಆ ದೇಶ ಬಹಳ ಅಭಿವೃದ್ಧಿ ಆಗುತ್ತೆ. ದಯವಿಟ್ಟು ನಾನು ಎಲ್ಲ ಮತದಾರರಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಎಷ್ಟೇ ಕೆಲಸ ಇರಲಿ, ಎಷ್ಟೇ ದೂರ ಇರಲಿ, ನಾವು ಮತದಾನದ ಕೇಂದ್ರಕ್ಕೆ ಬಂದು ಎಲ್ಲ ಚುನಾವಣೆಗಳಲ್ಲಿ, ಯಾವುದೇ ಚುನಾವಣೆ ಆಗಲಿ, ಮತದಾನದಂದು ಬಂದು ತಪ್ಪದೆ ಮತ ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ನೇಮಿಸಿ ಈ ದೇಶದ 5 ವರ್ಷಗಳ ಭವಿಷ್ಯಗಳನ್ನು ನಾವು ನಮ್ಮ ಕೈಯಲ್ಲಿರೋ ಅವಾಗ ಅದನ್ನು ಸದ್ಬಳಕೆ ಮಾಡಿಕೊಂಡು ನಾವು ಮುನ್ನಡಿಬೇಕು ಅಂತೇಳಿ ಈ ಕಾರ್ಯಕ್ರಮದ ಅಂಗವಾಗಿ ನಾನು ಎಲ್ಲರನ್ನ ಮನವಿ ಮಾಡಿ PNN Business Private Limit, leading mobile manufacturing company organizing campus drive for male and female at Shri Mahavir Jain College KGF on 27th January 2024, timing 10 to 3 p.m. Qualification requested 10th, PUC, 12th and diploma passed students. For all NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும் என்னதான் வேணும் கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.